ರಾಯಚೂರು ಅಂತಂದ್ರೆ ಹಿಂದುಳಿದ ಜಿಲ್ಲೆ ಅಂತಾರೆ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಅಂತಾರೆ. ಎರಡು ಪ್ರಮುಖವಾದಂತ ನದಿಗಳಿದಾವೆ. ಅದನ್ನ ಇಲ್ಲಿನ ಜನನಾಯಕರು ಬಳಸ್ಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ. ಸರ್ಕಾರ ಜನನಾಯಕರು ರೆಡಿ ಇರ್ತಾರೆ. ಇದಕ್ಕೆಲ್ಲ ಸರ್ಕಾರಗಳು ಸ್ವಲ್ಪ ಕಾಳಜಿ ತಗೋಬೇಕು. ಕರೆಕ್ಟ್. ಇನ್ನೊಂದು ರಾಯಚೂರು ಜಿಲ್ಲೆದ ಇತಿಹಾಸ ಇದೆ. ನೀರು ಪಕ್ಕದಲ್ಲಿದೆ, ನದಿ ಪಕ್ಕದಲ್ಲಿದೆ, ನಮಗೆ ನೀರಿದೆ, ಕುಡಿಯಕ್ಕೆ ನೀರಿಲ್ಲ. ವಿದ್ಯುತ್ ರಾಯಚೂರಲ್ಲಿ ಮಾಡ್ತಾ ಇದೀವಿ, ಹೌದು. ಸರಿಯಾದ ನಮಗೆ ಸಂಪರ್ಕ ಇಲ್ಲ. ಕರೆಕ್ಟ್. ರೈತನ ಪಂಪ್ ಸೆಟ್ಗಳಿಗೆ 3 ತಾಸು ಕೊಡ್ತೀವಿ, 7 ತಾಸು ಕೊಡ್ತೀವಿ ಅಂತಾರ, 1 ತಾಸು ಸರಿಯಾಗಿ ಬರ್ತಾ ಇಲ್ಲ. ಇಡೀ ದೇಶದಲ್ಲಿ ಹಟ್ಟಿ ಚಿನ್ನದ ಗಣಿ ಬಂಗಾರ ಉತ್ಪನ್ನ ಆಗ್ತಕ್ಕಂಥದ್ದು ಲಿಂಗಸೂರು ತಾಲೂಕದಲ್ಲಿ. ಇಲ್ಲಿ ಬಂಗಾರ ಉತ್ಪನ್ನ ಆಗಿ ಇಡೀ ಸರ್ಕಾರಕ್ಕೆ ಹೋಗ್ತಿದೆ. ಸರ್ಕಾರ ಹಣದಲ್ಲಿ ಸಾಕಷ್ಟು ಆಡಳಿತ ಮಾಡ್ತಾ ಇದೆ. ಹಟ್ಟಿ ಪಟ್ಟಣದ ಕುಡಿಯಕ್ಕೆ ನೀರಿಲ್ಲ. ಹಟ್ಟಿ ಪಟ್ಟಣಗಳಿಗೆ ಚರಂಡಿ ದುರಸ್ತಿ ಇಲ್ಲ. ಹಟ್ಟಿ ಪಟ್ಟಣದ ಜನತೆಗೆ ಯಾವುದೋ ಶುದ್ಧ ಆರೋಗ್ಯಕ್ಕೆ ಒಂದು ಆರೋಗ್ಯ ಕೇಂದ್ರಗಳಿಲ್ಲ. ಕುಡಿಯಕ್ಕೆ ನೀರಿಲ್ಲ, ರಸ್ತೆಗಳಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ. ಇವತ್ತಿಗೆ ಹಟ್ಟಿ ಪಟ್ಟಣದ ಜನ ನುಲುಗ್ತದಾರೆ, ಅಲ್ಲಿ ಕುಂತ್ಕೊಂಡು ಮರುಗ್ತದಾರೆ. ಅಯ್ಯೋ ನಾವ್ ಎಲ್ಲ ಇಟ್ಕೊಂಡು ನಮ್ಗೆ ಏನಿಲ್ಲಲ್ಲಪ್ಪ ಅಂತೀವಿ. ಇದು ಒಂದೆದ್ದು. ಮುದುಗಲ್ಲು ಪಕ್ಕದಾಗ ಕೃಷ್ಣಾ ನದಿ ಇದೆ, ಲಿಂಗಸೂರಿಗೂ ಕೃಷ್ಣಾ ನದಿ ಇದೆ. ಇಡೀ ತಾಲೂಕಿಗೆ ನಮ್ ಕೃಷ್ಣಾ ನದಿ ಇದೆ. ನಮ್ಗೆ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಇದು ಕಾರಣ ಏನು? ವಿದ್ಯುತ್ ಸರಬರಾಜು ಮಾಡ್ತೀವಿ, ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ವಿದ್ಯುತ್ ಇಲ್ಲ. ಗೋಲ್ಡ್ ಕಂಪನಿ ನಂಬಲ್ಲಿ ಇರೋದ್ರಿಂದ ಗೋಲ್ಡ್ ಕಂಪನಿಯಲ್ಲಿ ಇರ್ತಕ್ಕಂಥ ಜನರೇ ಇವತ್ತು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಸರಿಯಾಗಿಲ್ಲ. ಅವರು ವಂಚಿತರಾಗಿದ್ದಾರೆ. ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನದಿ ಪಕ್ಕದಾಗ ಇದ್ರು ಕುಡಿಯಕ್ಕೆ ನೀರಿಲ್ಲ ನಮ್ಗೆ. ಇದಕ್ಕೆಲ್ಲ ಏನ್ ಕಾರಣ? ನಾವ್ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಕೊಡ್ಬೇಕಾದದ್ದು ಸರ್ಕಾರ. ಹೌದು. ಯಾವುದೇ ಸರ್ಕಾರ ಇಲ್ಲ, ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಏನಾದರೂ ಶಾಸಕರುಗಳು ಹೇಳಿದಂತ ಮಾತಿಗೆ ಗಮನ ಕೊಡದೆ ಹೋದ್ರೆ ಈ ಸಮಸ್ಯೆಗಳು ಉದ್ಭವಿಸ್ತವೆ. ನಮ್ಮ ಭಾಗದ ಜನ ಏನು ಒಳ್ಳೆಯವರು. ಯಾಕಂದ್ರೆ ಹೆಂಗೆ ಕಡೆ ಮಂಡ್ಯ ಮೈಸೂರು ಜನ ಹಂಗ ಸ್ಟ್ರೈಕ್ ಮಾಡ್ತಾರ, ಆ ತರ ಮಾಡೋದ್ರಿಂದ ನಮ್ಮ ಜನರಿಗೆ ಗೊತ್ತಿಲ್ಲ. ನಿಜ. ಕಾರಣ ಏನಂದ್ರೆ ಇದು ಶಿಕ್ಷಣದ ಕೊರತೆ. ನಮ್ಗೆ ಹೌದು, ಶಿಕ್ಷಣದ ಕೊರತೆಯಿಂದ ನಾವು ಬಹಳಷ್ಟು ಉಳ್ಕೊಂಡಿದ್ದೀವಿ.